ಅಲ್ಲ ನೀವು ಇಷ್ಟೆಲ್ಲ ಹೇಳ್ತೀರಿ, ಅವ್ರು ಹೇಳೋ ಪ್ರಕಾರ ನಮ್ಮ ಹತ್ರ ಇಲ್ಲಿಂದನೇ ಅಂದ್ರೆ ಈಗ ಹೊಡೆದು ಬಡ್ದು ನಮಗೆ ಭಯಗೊಳಿಸಿನೇ ಅಲ್ಲಿ ಹೋದ ನಂತರೂ ಸಹಿತ ಎಲ್ಲ ಸುತ್ತಾಡ್ಸಿದ್ರು ಇಲ್ಲಂತಲ್ಲ. ನಮ್ಮ ಫೋನನ್ನು ಕಸ್ಕೊಂಡು ನಮ್ಮ ಹತ್ರ ಯಾವುದೂ ಕಾಂಟ್ಯಾಕ್ಟೇ ಇಲ್ಲ, ನಮ್ಮ ಕುಟುಂಬದ ಜೊತೆ ಕಾಂಟ್ಯಾಕ್ಟೇ ಇಲ್ಲ, ನಮ್ಮ ಫೋನನ್ನು ಕಸ್ಕೊಂಡ್ರು, ನಮ್ಮ ಜೊತೆಗೆ ಯಾರ್ದು ಕಾಂಟ್ಯಾಕ್ಟ್ ಇಲ್ದಂಗೆ ನಮ್ಮನ್ನು ತಿರುಗಾಡಿಸಿದ್ರು ಅನ್ನೋಂಥ ಆರೋಪ ಮಾಡ್ತಾರೆ ಅವ್ರು. ಅದಕ್ಕೇನು ಹೇಳ್ತೀರಿ? ನೀವು ಹೇಳ್ತೀರಿ ಎಲ್ಲ ತೋರಿಸ್ತೀರಿ, ಅವರು ಹೇಳೋದು ಈ ರೀತಿ. ಇಲ್ಲಿ ಅದೆಲ್ಲ ಸುಳ್ಳು ಆರೋಪ. ಬೇಕಾದರೆ ನಂದೇ ಫೋನಲ್ಲಿ ಕೆಲವೊಂದು ಇದು ಮಾಡಿದ್ದಾರೆ, ಅವರು ಕಾಲ್ಸ್ ಮಾಡಿದ್ದಾರೆ, ವಿಡಿಯೋ ಕಾಲ್ ಮಾಡಿದ್ದಾರೆ, ಫೋಟೋಸ್ ಕಳಿಸಿದ್ದಾರೆ. ಅದು ತೋರಿಸಂದ್ರೆ ಇಲ್ಲಿ ವಿತ್ ಪ್ರೂಫು ನಾನು ತೋರಿಸ್ತೀನಿ ನೋಡಿರಿ. ಆಗಸ್ಟ್ 17 ಆಗಸ್ಟ್ 17 ಇದು ಹೌದಾ ಡೇಟ ನೋಡ್ರಿ. ಇಲ್ಲಿ 18 ಅವರೆಲ್ಲ ಟೂರ್ ಮಾಡಿದ್ದು, ಎಂಜಾಯ್ ಮಾಡಿದ್ದು. ಕಡೆಗೆ ಒಂದು ಮ್ಯಾರೇಜ್ ಆ್ಯನಿವರ್ಸರಿ ಇತ್ತು, ಅದು ಡೀಟೇಲ್ ಕಳಿಸಿದೆ ನಾವು. ಇನ್ನೊಂದು ವಿಡಿಯೋ ಅವ್ರು ಇದು ರಾಹುಲ್ ಹುಲಿಯಪ್ಪನವ್ರದ್ದು, ರಾಜೇಶಿಂದ ಕಳಿಸ್ತೀನಿ. ರಾಜೇಶ್ ಹದಿನೇಳನೇ ತಾರೀಕಿಗೆ ರಾಜೇಶಿಂದ ಮ್ಯಾರೇಜ್ ಆ್ಯನಿವರ್ಸರಿ ಇತ್ತು. ಅವಾಗ ಆತ ಸ್ಟೇಟಸ್ ಇಟ್ಟಿದ್ದ. ಆ ಸ್ಟೇಟಸ್ ನೋಡಿ ನಾನು ಅವನಿಗೆ ಇದು ಕೆಲವೊಂದು ಡಿಸ್ಕಸ್ ಮಾಡಿದ್ದೀನಿ, ನೀವು ಕೇಳಿ. ಅವ್ನ ಫೋನ್ ಇದ್ದರೆ ಇದ್ದಿದ್ದಕ್ಕೆ ಅಲ್ಲ ನಾನು ಕಳಿಸಿದ್ದು, ಅವ್ನು ಸ್ಟೇಟಸ್ ಇಟ್ಟಿದ್ದು. ಇಲ್ಲಿ ಮಗನ ಪಾರ್ಟಿ ಕೂಡ ಮತ್ತೆ ಇವತ್ತಲ್ಲಿ ಎಲ್ಲರಿಗೆ ರೊಕ್ಕ ಹಾಕ್ತೀನಿ. ರೊಕ್ಕ ಇಲ್ಲ ನನ್ನ ಕಡೆ ಪಾರ್ಟಿ ಕೊಡ್ಸಕ್ ಇವ್ರಿಗೆ. ಇವ್ರ ಪಾರ್ಟಿ ಕೇಳತ್ತಾರ, ರೊಕ್ಕ ಇಲ್ಲಲ್ಲ, ಅದ್ರ ಸಂಬಂಧ ಸುಮ್ಮನೆ ಇದ್ದಾರೆ. ಹಾಕ್ತೀನಿ ಮಗನ, ಮದುವೆ ಬಂದ ತಕ್ಷಣ ಹಾಕ್ತೀನಿ. ಇದು ಯಾರು ಮಾತಾಡಿದ್ದು? ರಾಜೇಶ್, ಈ ಕಂಪ್ಲೇಂಟ್ ಯಾರು ಮಾಡಿದಾನಲ್ಲ ಅವನೇ ಮಾಡಿದ್ದು. ಅವನ ಫೋನ್ ಚಾಲೂನೇ ಇತ್ತು, ನನ್ನ ಜೊತೆಗೆ ಮಾತಾಡ್ತಾ ಇದ್ರು, ವಿಡಿಯೋ ಕಾಲ್ ಮಾಡ್ತಾ ಇದ್ರು, ಕಡೆಗೆ ವಾಯ್ಸ್ ಕಾಲ್ ಮಾಡ್ತಾ ಇದ್ರು. ಚೆನ್ನಾಗೇ ಇದ್ರು ಅವರು, ಮುಂಡ್ಗೋಡಿಗೆ ಬರೋ ಮಟ್ಟ ಚೆನ್ನಾಗಿ. ಎಷ್ಟು ವರ್ಷದಿಂದ ನಿಮಗೆ ಪರಿಚಯ ಅವರು? ಒಂದು 2.5 ವರ್ಷದಿಂದ ಮುಂದೆ ಪರಿಚಯ. ಅವ್ರ ಆರೋಪದ ಪ್ರಕಾರ ಏನು ನೀವು ರಿಜಿಸ್ಟ್ರೇಷನ್ ಡೇ ಐತಲ್ಲ, ಡೇಟು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗುವಂಥದ್ದು ದಿನ ಏನದಲ್ಲ, ಅವತ್ತು ಬೆಳಿಗ್ಗೆ 5 ಕಾಲ್ ಮಾಡಿದರು. ಕಾಲ್ ಮಾಡಿದಾಗ ನಾನು ಪಿಕ್ ಮಾಡಲಿಲ್ಲ. ಆನಂತರ ಅವರು ಇಕೋ ಗಾಡಿ ವ್ಯಾನನ್ನು ಕಳಿಸಿದರು. ಕಳಿಸ್ದವಾಗ ನಮ್ಮನ್ನು ಹೊಡೆದು ಬಡ್ದು ಆ ರೀತಿ ನಮ್ಗೆ ಹರಾಸ್ಮೆಂಟ್ ಮಾಡಿದ್ರು. ಅಲ್ಲಿ ಹೋಗಿ ರೂಮ್ನಾಗ ಹಾಕಿದ್ರು, ಅವರು ಬಂದು ಬೈದರು, ಜಮೀರ್ ಅವರು ಬೈದರು, ಹುಡುಗರು ಹೊಡೆದ್ರು. ಆ ನಂತರ ನಮ್ಮಲ್ಲಿ ಕರ್ಕೊಂಡು ಹೋದರು. ಆದ್ರೆ ನೋಂದಣಿ ಮಾಡಲಿಕ್ಕಲ್ಲ, ಆಸ್ತಿ ಮಾರಾಟದ ರಿಜಿಸ್ಟ್ರೇಷನ್ ಮಾಡಲಿಕ್ಕಲ್ಲ, ಏನು ಸಂಚಕಾರ ಪಾವತಿ ಆಗಿತ್ತು, ಪತ್ರ ಆಗಿತ್ತು, ಅದನ್ನು ಕ್ಯಾನ್ಸಲೇಷನ್ ಮಾಡಿಸ್ಲಿಕ್ಕೆ ಅಂತೇಳಿ ತಮ್ಮ ಕೊಡೋದಿದೆ ಕರ್ಕೊಂಡು ಹೋದರು ಅಂತ ಹೇಳ್ತಾರೆ ಅವರು. ಸುಳ್ಳು ಆರೋಪ ಅದು. ಈಗ ಅವರೆಲ್ಲ ಇಷ್ಟೆಲ್ಲ ಮೀಡಿಯಾ ಮಾಡ್ತಾ ಇದ್ದಾರೆ, ನ್ಯೂಸ್ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಆಫೀಸರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಡಿಪಾರ್ಟ್ಮೆಂಟ್ಸ್ಗಳು ಸಬ್ ರಿಜಿಸ್ಟರ್ ಮ್ಯಾಗ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಅಲಿಗೇಷನ್ ಎಲ್ಲ ಮಾಡೋದಷ್ಟು ಬುದ್ಧಿ ಐತಿ. ಹೊಲ ವ್ಯಾಪಾರ ಮಾಡೋ ಅಂತಾರೆ, ಏನು ವ್ಯಾಪಾರ ಕ್ಯಾನ್ಸಲ್ ಮಾಡೋ ಅಂತಾರೆ, ಅಷ್ಟು ಬುದ್ಧಿ ಇರಲ್ಲ ಏನ್ರಿ. ಯಾರು ಈಗಿನ ಕಾಲದಲ್ಲಿ ಕಣ್ಣು ಮುಚ್ಚಿ ವ್ಯಾಪಾರ ಮಾಡೋದಿಲ್ಲ. ಮತ್ತು ಅದಕ್ಕೆ ಆದಂಥ ಡಿಪಾರ್ಟ್ಮೆಂಟ್ ಅನ್ನೋದು ಇರ್ತೈತಿ. ಡಿಪಾರ್ಟ್ಮೆಂಟಿಗೆ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಅವರು ಹೇಳ್ಬೋದಾಗಿತ್ತು. ನಮ್ಮ ಮುಂದೆ ಕೇಳಿದ್ರು ಅವರು, ಹೊಲ ವ್ಯಾಪಾರ ಕೊಡ್ತಾ ಇದ್ದೀನೋ? ಹೌದು, ನಾನು ಸ್ವ ಇಚ್ಛೆಯಿಂದ ಕೊಡ್ತಾ ಇದ್ದೀನಿ ಅಂತೇಳಿ ಹೇಳಿದರು ಇವರು. ಅದು ಪಾಳಿ ಪ್ರಕಾರ. ಮತ್ತು ಅದು ನಾವು ಹೊಲ ವ್ಯಾಪಾರ ಮಾಡ್ಕೊಂಡಿದ್ದ ದಿನ ನಮ್ಗೆ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇರ್ತೈತಿ. ಗೌರ್ಮೆಂಟಿಂದ ಚಲನ್ ತುಂಬಬೇಕು, ಅದು ಟ್ಯಾಕ್ಸ್ ತುಂಬಬೇಕು, ಅದರದ್ದು ವ್ಯಾಲ್ಯೂಯೇಷನಿಂದ ರಿಸೀಟ್ ಹರಿಬೇಕು, ಕಡೆಗೆ ಸಬ್ ರಿಜಿಸ್ಟರ್ನಲ್ಲಿ ಅಪಾಯಿಂಟ್ಮೆಂಟ್ ಸಿಗ್ತೈತಿ, ಕಡೆಗೆ ಸಾಕ್ಷಿ ಅನ್ನೋದು ಇರ್ತೈತಿ, ಕಡೆಗೆ ಇವ್ರಿಗೆ ಅಲ್ಲಿ ಸಬ್ ರಿಜಿಸ್ಟರ್ ಅವರು ಕೇಳ್ತಾರೆ. ಅಷ್ಟೆಲ್ಲ ಆದ ನಂತರ ಕಡೆಗೆ ರಿಜಿಸ್ಟ್ರೇಷನ್ ಆಗೋದು. ಅದು ಅವರು ಅಲ್ಲಿ ತೌಫಿಕ್ ಅನ್ನೋರು ಒಬ್ಬರು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಇರ್ತಾರೆ. ಅವರು ಹೇಳ್ತಾರಂತ ನಿಮಗೆ, ಅಂದರೆ ಈ ಒಂದು ವಾರ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿಬಿಡ್ರಿ, ಮತ್ತು ತಕರಾರು ಏನಾದರೂ ಕೊಡ್ಬೋದು, ಹಾಗಾಗಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿಬಿಡ್ರಿ ಅಂತೇಳಿ ಹೇಳ್ತಾರೆ. ಆ ಕಾರಣಕ್ಕಾಗಿ ನೀವು ಕರ್ಕೊಂಡು ಹೋದ್ರಿ. ಇದರಲ್ಲಿ ತೌಫಿಕ್ ಅನ್ನೋರು, ಅವ್ರ ಮೇಲೆ FIRನಲ್ಲಿ ಅವ್ರ ಹೆಸರು ದಾಖಲಾಗಿದೆ. ಅವರು ಸಹಿತ ಇದಕ್ಕೆ ನಿಮಗೆ ಪೂರಕವಾಗಿ ನಿಮ್ಮ ಜೊತೆಗೆ ಶಾಮೀಲಾಗಿ ಇದನ್ನು ಕೆಲಸ ಮಾಡಿದ್ರು ಅಂತ ಅವ್ರ ಮೇಲೂ ಆರೋಪ ಮಾಡ್ತಾರೆ. ನೋಡ್ರಿ, ಊರಿನ ಮನುಷ್ಯ ಪರಿಚಯ ಅದು ಬಿಟ್ರೆ ಮತ್ತೆ ಏನೂ ಇಲ್ಲ. ಮತ್ತು ತೋಫಿನೇನು ಅಲ್ಲಿಂದ ಏನು ಸಬ್ ರಿಜಿಸ್ಟ್ರ್ ಅವ ಅಲ್ಲ, ಅವ ಅಲ್ಲೇ ಕಂಪ್ಯೂಟ್ರಿಂದ ಟೆಕ್ನಿಕಲ್ ಹೆಡ್ ಏನು ಇದ್ದಾನೆ. ರಿಜಿಸ್ಟರ್ ಆಗಿದ್ದು ಅದು ಆಫೀಸು ಬೇರೆ ಇದೆ, ತೋಫಿನಿಂದ ಆಫೀಸು ಬೇರೆ ಇದೆ.
ಈಗೇನೋ ನಮ್ಮ ನಡ್ರಾಗ ದ್ವೇಷ ಇದು ಕೆಡಿಸ್ಲಿಕ್ಕೆ ಇದೆಲ್ಲ ಪ್ಲ್ಯಾನ್ ಮಾಡಿ ಪಿತೂರಿ ಮಾಡ ಅಂತಾರೆ. ಅದು ಕಾನೂನಿದೆ, ದೇವರಿದ್ದಾರೆ, ಎಲ್ಲ ನೋಡ್ಕೊತಾರೆ. ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬರಿಗೂ ಆರೋಪ ಮಾಡ್ಕೊಂಡು ಹೊಂಟ್ಬಿಟ್ಟಾರ ಅವರು. ಅದಕ್ಕೆ ಅವ್ರ ಬಾಯಿ ಮುಚ್ಚಲಿಕ್ಕಂತೂ ನಮ್ಗೆ ಆಗೋದಿಲ್ಲ. ದೇವರು ನಮ್ಗೆ ಏನು ಬುದ್ಧಿ ಕೊಟ್ಟಾನ ಅದರ ಪ್ರಕಾರ ಏನು ಒಳ್ಳೇದೈತಿ, ಏನು ಕಾನೂನು ಐತಿ ಅದರ ಪ್ರಕಾರ ನಾನು ಮಾಡ್ತೀನಿ. ಅವರಿಗೆ ಏನು ಮಾತು ಕೊಟ್ಟಿದ್ದೀನಿ ನಾನು ಯಾವತ್ತೂ ತಪ್ಪೋದಿಲ್ಲ, ಅದ್ರಾಗಿನ ಡೌಟೇ ಇಲ್ಲ. ಈಗ ಅವ್ನು ನಿಮ್ಮ ಜೊತೆಗೆ ಒಬ್ಬನ ಹುಡುಗ ಕೆಲಸ ಮಾಡ್ತಿದ್ದಂತೆ, ಅವನ ಹೆಸರು ರಾಹುಲ್ ಅವನು ಕೆಲಸ ಮಾಡ್ತಿದ್ದಂತೆ. ನೀವು ಅಕ್ರಮ ದಂಧೆ ಮಾಡ್ತೀರಂತೆ, ಬೆಟ್ಟಿಂಗ್ ಮಾಡ್ತೀರಂತೆ, ಅವನ ಜೊತೆ ಯಾರ್ಯಾರು ಮೀಟರ್ ಬಡ್ಡಿ ದಂಧೆ ಇನ್ನೂ ಬಿಟ್ಟಿಲ್ಲಂತೆ, ಇಂಥವೆಲ್ಲ ಆರೋಪ ನಿಮ್ಮ. ಈಗ ನೋಡ್ರಿ, ಈಗ ನಮ್ಮ ಬಗ್ಗೆ ಹೇಳೋಕೆ ಅವ್ರಿಗೆ ಏನೂ ದಾರಿ ಇಲ್ಲ. ಲೀಗಲಾಗಿ ಎಲ್ಲ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತ್ರಾಸು ಕೊಡ್ಬೇಕಂತೇಳಿ ಅದು ಸ್ವಲ್ಪ ಒಂದು ಜಾಸ್ತಿ ಎಕ್ಸಿಲೇಟರ್ ಒಂದು ಗೇರ್ ಎಕ್ಸ್ಟ್ರಾ ಹಾಕೋಂತಿದ್ದವ್ರು ನನಗೆ ತ್ರಾಸು ಕೊಡೋಕೆ. ಮತ್ತೇನಿಲ್ಲ, ಏನಿದ್ರು ಎಲ್ಲ ಲೀಗಲ್ ಐತಿ. ಮತ್ತು ಇತ್ತಿದ್ಲಾಗಂತೂ ನಾನು ಲೀಗಲಾಗಿ ಬಡ್ಡಿ ದಂಧೆ ಮಾಡ್ತಿದ್ದೆ, ಇಲ್ಲ ಅನ್ನೋದಿಲ್ಲ. ಅದು ಸುಳ್ಳು ಹೇಳೋದು ನಮ್ಗೆ ಅಭ್ಯಾಸ ಇಲ್ಲ. ಆದರೆ ನಮ್ಮ ತಂದೆ ತಾಯರು ಹಜ್ಜಿಗೆ ಹೋಗ್ತಾ ಇದ್ದಾರೆ. ಮತ್ತು ಈ ಮೀಡಿಯಾ ಮುಖಾಂತರ ಎಲ್ಲರಿಗೂ ನಿಮ್ಗೆ ಕೈ ಮುಗ್ಸ್ಕೊಂಡು ಕೇಳ್ಕೊತೀನಿ, ನಾನು ಈ ದಂಧೆ ಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಆದಂಥ ನನಗೆ ಮಂದಿ ಬುದ್ಧಿ ಹೇಳೋದು ಅವಶ್ಯಕತೆ ಇಲ್ಲ. ನನ್ನದೇ ಆದಂಥ ತಂದೆ ತಾಯರು ನನ್ನ ಮ್ಯಾಗ ಬೇಜಾರಾಗಿದ್ರು. ನಮ್ಮ ಜಾತಿಯಲ್ಲಿ ಇಲ್ಲ, ನಮ್ಮ ಧರ್ಮದಲ್ಲಿ ಇಲ್ಲ, ಇದು ಬಿಟ್ಟು ಬಿಡಪ್ಪಿ ಅಂಥೇಳಿ. ನಂದು ಕಷ್ಟಕ್ಕೆ ನಾನು ಏನು ಮಾಡೋದಿದ್ದು ನಾನು ಮಾಡಿದೆ ಯಾವಾಗ ದಂಧೆ. ಈಗೇನಿಲ್ಲ, ದೇವ್ರು ನನಗೆ ಖುಷಿ ಇಟ್ಟಿದ್ದಾನೆ. ಏನು ಮಾಡಿದರೂ ಲೀಗಲ್ ಆಗೇ ಮಾಡ್ತೀನಿ, ಏನಿದ್ರೂ ವೈಟ್ನಾಗ ಮಾಡ್ತೀನಿ. ನನಗೆ ಅವಶ್ಯಕತೆಯೂ ಇಲ್ಲ ಅದು. ಅದೇ ಈಗ ಇದೆಲ್ಲ ರೈಡ್ ಆತಲ್ಲ, ಆ ನಂತರದಲ್ಲೆಲ್ಲ ಸ್ಟಾಪ್ ಆಗಿತ್ತು. ಆ ನಂತರದಲ್ಲಿ ನಿಮ್ಮ ಹುಡುಗರನ್ನೆಲ್ಲ ಮತ್ತೊಮ್ಮೆ ಮೀಟಿಂಗ್ ಮಾಡಿ ಅವ್ರನ್ನೂ ಕರೆದು ನಾವು ಇದನ್ನೆಲ್ಲ ಮಾಡ್ತೇವಪ್ಪ, ನಾನು ಲೀಗಲ್ ಆಗಿದ್ದೀನಿ ಅಂತ ಹೇಳಿದ್ರಂತೆ. ಹೇಳಿದ ನಂತರ ಇಡೀ ಕಾನೂನೇ ನನ್ನ ಕಡೆಗಿದೆ, ಪೊಲೀಸರು ನನ್ನ ಕಡೆಗಿದ್ದಾರೆ, ಅವ್ರು ನನಗೆಲ್ಲ ಯಾವುದೂ ಸಮಸ್ಯೆ ಇಲ್ಲ, ನಿಮ್ಮನ್ನೆಲ್ಲ ನಾನು ಇದು ಮಾಡ್ಕೊಳ್ತೀನಿ ಅಂಥೇಳಿ ಅವ್ರಿಗೆ ಕರೆದ್ರಂತೆ. ಸುಮಾರು ಒಂದು 10ರಿಂದ 15 ಹುಡುಗರು ನಿಮ್ಮ ಜೊತೆಗಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ. ಎಲ್ಲ ಸುಳ್ಳು ಆರೋಪ ಅದು. ಯಾವ ಡಿಪಾರ್ಟ್ಮೆಂಟು ಯಾರ್ದು ಆಗೋದಿಲ್ಲ ರೀ. ಏನು ಕಾನೂನು ಐತಿ ಅದ್ರ ಪ್ರಕಾರನ ಮಾಡ್ತಾರೆ. ಹಂಗಿದ್ರೆ ನಮ್ಗೆ ತಿಂಗಳ ಗಂಟ್ಲೆ ಜೈಲ್ನಾಗ ಯಾಕೆ ಹಾಕ್ತಿದ್ರು? ಅದು ಒಂದು ಕೇಳಬೇಕಲ್ಲ. ಹುಡುಗರಿಗೆ ಎಲ್ಲ ಕರೆದೆ ಇಲ್ಲ ಅನ್ನೋಂಗಿಲ್ಲ. ಈಗ ರೊಕ್ಕ ತೊಗೊಂಡವ್ರು ಲೀಗಲಾಗಿ ಅವ್ರಿಗೆ ಕರೆದು ನಾನು ಮೀಟಿಂಗ್ ಮಾಡಿದ್ದು ನಿಜಾನ. ಅವ್ರಿಗೆ ಹೇಳಿದೆ, ನೋಡಪ್ಪ ಇದರ ನಂತರ ನಾನು ದಂಧೆ ಮಾಡೋದಿಲ್ಲ, ನನ್ನದೇ ಆದಂಥ ರೊಕ್ಕ ಮಾರ್ಕೆಟ್ನಲ್ಲಿ ಬರೋದಿದೆ, ಮತ್ತು ಈಗ ಏನಿದ್ರು ಲೀಗಲ್ ಇದೆ, ಲೀಗಲ್ ಥ್ರೂ ರಿಕವರಿ ಮಾಡಿ ನಾನಂತೂ ಕ್ಲೋಸ್ ಮಾಡ್ತೀನಿ. ಮುಂದೆ ನಿಮ್ಗೆ ಬಿಟ್ಟಿದ್ದು, ಮಾಡಬೇಕು ಮಾಡಬಾರ್ದು ನಿಮ್ಮದು ವೈಯಕ್ತಿಕ ಅಭಿಪ್ರಾಯ, ನಾನು ಏನೂ ಹೇಳೋದಿಲ್ಲ. ಮತ್ತು ಅಣ್ಣ ಸುಧಾರ್ಸೋಣ ಅಂತ ಹೇಳಿ ನಮ್ಗೆ ನಡುದರಿಯಲ್ಲಿ ಕೈ ಬಿಟ್ಟ ಹಂಗೆ ಅನ್ನೋಕೆ ಹೋಗಬಾರ್ದು. ನಿಮ್ಗೆ ಮುಂದೆ ಬಿಟ್ಟಿದ್ದು, ನಿಮ್ಗೇನು ಬೇಕಾದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ನಾನು ಮಾಡ್ತೀನಿ. ನಂದು ರಿಟರ್ನ್ ರೊಕ್ಕ ನನಗೆ ಅಸಲು ರೊಕ್ಕ ನನಗೆ ಕೊಡಬೇಕು. ಇದರ ನಂತರ ₹1 ಬಡ್ಡಿನೂ ನಾನು ತಿನ್ನೋದಿಲ್ಲ ಅಂಥೇಳಿ ನಾನು ನಿಮ್ಮ ತಂದೆ ತಾಯಿ ಹಜ್ಜಿಗೆ ಹೋಗಿದ್ದಾರೆ, ಆ ಒಂದು ಕಾರಣಕ್ಕಾಗಿ ನಿಮ್ಮ ತಂದೆಯವರು ನಿಮ್ಗೆ ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡಿದ್ದಾರೆ ಅಂತೇಳಿ. ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡಿದ್ದಾರೆ. ಮತ್ತು ನಮ್ಮದು ಜಾತಿಯಲ್ಲಿ ನಮ್ಮ ಜನ ನನಗೆ ಭಾಳ ಜನ ಪ್ರೀತಿ ಮಾಡೋರಿದ್ದಾರೆ. ನಮ್ಮದು ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲ ಖಾನ್ದಾನ ಇಲ್ಲೇ ಹುಟ್ಟು ಬೆಳೆದವ್ರು. ಅದು ನಮ್ಮ ಜಾತಿಯಲ್ಲಿ ಇಲ್ದಿದ್ದಕ್ಕೆ ನನ್ನ ಮ್ಯಾಗ ಸ್ವಲ್ಪ ಎಲ್ಲರೂ ಬೇಜಾರಾಗಿದ್ರು. ಅದು ನಂದು ಕಷ್ಟಕ್ಕೆ ನಾನು ಮಾಡಿದೆ. ಈಗೈತಿ ನೋಡ್ರಿ, ಈಗ ನಮ್ಮ ತಂದೆ ತಾಯಿರು ನನಗೆ ಬೇಕಾದವರು, ನನಗೆ ಪ್ರೀತಿ ಮಾಡೋರು, ನಮ್ಮದು ವೆಲ್ ವಿಷರ್ಸ್ ಎಲ್ಲರೂ ನನಗೆ ಗೈಡ್ ಮಾಡಿದರು. ನೋಡಪ್ಪ ಈಗ ಬಿಟ್ಬಿಡು, ದೇವರು ನಿನಗೆ ಖುಷಿ ಇಟ್ಟಿದ್ದಾನೆ, ಇದರ ನಂತರ ನಮ್ಮ ಧರ್ಮದಲ್ಲಿ ಏನೈತಿ ಅದು ಮಾಡು, ಇವತ್ತಿಂದ ಅಷ್ಟು ವಿಚಾರ ಮಾಡಬೇಡ, ನಾಳೆ ಸತ್ತ ನಂತರದ್ದು ನಾವು ಪಾಪ ಪುಣ್ಯ ಎಲ್ಲದನ್ನು ಲೆಕ್ಕ ಆಗ್ತೈತಿ, ಅದೆಲ್ಲ ವಿಚಾರ ಮಾಡಿ ನೀನು ಬಿಟ್ಬಿಡು ಅಂದರು. ಈಗ ನಂದು ಎಲ್ಲ ತೊಂದರೆಗಳು ನಂದು ಕ್ಲಿಯರ್ ಆಗಿದ್ದಾವೆ. ನಂದೇ ಆದಂಥ ಸಾಲ ಪಾಲ ಭಾಳ ಆಗಿತ್ತು. ಅದ್ರ ಸಂಬಂಧ ಏನೋ ತಪ್ಪು ನಾನು ದಂಧೆ ಮಾಡಿದೆ, ನಮ್ಮ ಜಾತಿಯಲ್ಲಿ ಇಲ್ದಿದ್ದು ನಾನು ಮಾಡಿದೆ. ಈಗೆಲ್ಲ ಕ್ವಿಟ್ ಮಾಡಿದ್ದೀನಿ. ಲೀಗಲಾಗಿ ಕೆಲವೊಂದು ಜನ ರೊಕ್ಕ ಕೊಡೋದಿದೆ, ಲೀಗಲಾಗಿ ಅದು ತೊಗೊಂಡು ಅವಾಗ ಜೀರೋ ಆಗಿಬಿಡ್ತೈತೆ ಅದು. ಅಂದರೆ ಈಗ ನೀವು ಬಡ್ಡಿ ವ್ಯವಹಾರಗಳೆಲ್ಲ ಮಾಡ್ತಾ ಇಲ್ಲ ಒಟ್ಟು? ಇಲ್ಲ, ಅಷ್ಟು ದಿನ ಈಗ ಹೊಸದಾಗಂತೂ ಯಾವುದೂ ಮಾಡ್ತಾಯಿಲ್ಲ. ಹಳೇದನ್ನು ರಿಕವರಿ ಮಾಡ್ಕೊಂಡು ಕ್ಲೋಸ್ ಮಾಡ್ತಾಯಿದ್ದೀವಿ. ಅದು ಒಮ್ಮೆಗ್ಲೇ ಅದು ರೊಕ್ಕ ಅಂತೂ ಬಿಟ್ಟು ಎಲ್ಲರಿಗೂ ಅದು ಮಾಫ್ ಮಾಡಿ ರೊಕ್ಕ ಅಂತೂ ಕುಂದ್ರಾಗ ಬರೋದಿಲ್ಲ. ಈಗ ನಾವು ಎಲ್ಲಿಂದ ತೊಗೊಂಡು ಬಂದು ದುಡಿಸಿದ ರೊಕ್ಕ ಅದು. ಈಗ ಅವರಿಗಂತೂ ನಾವು ಕೊಟ್ಟು ಖುಲ್ಲ ಆಗಬೇಕಲ್ಲ. ಆ ನಿಯತ್ತಿಂದ ಜೇರ್ ಖರ್ಚೆ ನಂದೇ ಸ್ವಂತ ದುಡ್ಡು ಇರ್ತಿದ್ರೆ ನಾನು ಬಿಟ್ಬಿಡ್ತಿದ್ದೆ ಅದು. ಈಗ ನಾವು ಇನ್ನೊಬ್ರಿಗೆ ಟೊಬ್ಗೆ ಹಾಕೋದು ಕೆಲಸ ನಾವು ಮಾಡಬಾರ್ದಲ್ಲ. ಅದಕ್ಕೆ ಆ ಹಣವನ್ನು ಕಲೆಕ್ಟ್ ಮಾಡಿ ಕೊಡೋರ್ದು ಕೊಟ್ಟು ಇನ್ನೊಮ್ಮೆ ಎಲ್ಲರಿಗೂ ಕೈ ಮುಗಿಸ್ಕೊಂಡು ನಾನು ಇನ್ನೊಮ್ಮೆ ನಿಮ್ಮ ಮೀಡಿಯಾ ಮುಖಾಂತರನೇ ಎಲ್ಲರಿಗೂ ಬೇಕಾದ್ರೆ ಕ್ಷಮೆ ಕೇಳಿ ನಾನು ಇದು ಮುಗಿಸ್ತೀನಿ. ಯಾಕಂತೇಳಿದರೆ ಇಲ್ಲಿ ಎಲ್ಲ ಭಗವಂತನಿಗೂ ನಾನು ಉತ್ತರ ಕೊಡೋದು ಇದ್ದೇ ಇರ್ತೈತಿ. ಆ ನಿಯತ್ತಿಂದ ನಾನು ಎಲ್ಲನೂ ಕ್ವಿಟ್ ಮಾಡ್ತಾಯಿದ್ದೀನಿ. ಈಗ ಅದು ಮಾರಿಕಾಂಬೆ ದೇವಸ್ಥಾನದ
ಅಣತಿ ದೂರದಲ್ಲಿರುವಂಥದ್ದು, ಅಂದರೆ ಜಾತ್ರೆ ಇನ್ನು ಚೌತಿ ಮನೆ ಐತಲ್ಲ ಅದ್ರ ಹತ್ರನ ಇರುವಂಥದ್ದು, ಅಲ್ಲೇ ಜಾತ್ರೆ ಆಗ್ತತಿ. ಅದು ದೇವಸ್ಥಾನದವರು ಸಹಿತ ಆ ಭೂಮಿನ ಕೊಡ್ರಿ ಅಂತ ಕೇಳಿದವ್ರಂತೆ. ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಭೂಮಿ ಅನ್ನುವಂಥ ಒಂದು ಮಾತೈತಿ. ಯಾಕೆ ಅದೇ ಭೂಮಿ ನಿಮಗೆ ಬೇಕಂತ ಅನ್ನಿಸ್ತು ಅಂತೇಳಿ? ರಾಜೇಶ್ ಮತ್ತು ರಾಹುಲ್ ಅನ್ನೋರ್ದು ಏನು ಜಮೀನು ನಾನು ತೊಗೊಂಡಿನಲ್ಲ, ಅದೇ ದೇವಸ್ಥಾನದಿಂದ ಕಮಿಟಿದವರು ಅದ್ರಾಗ ಶಾಮೀಲಿದ್ದ. ಇನ್ನೊಬ್ಬರ ಹೆಸರಿಂದ ಜಗದೀಶ್ ಅಣ್ಣರ ಹೆಸರಿಂದ ಸಂಸ್ಕಾರ ಮಾಡಿದಾರೆ ಅಂಥೇಳಿ ನನಗೆ ಮಾಹಿತಿ ಐತಿ, ಸುದ್ದಿನೂ ಐತಿ. ಮತ್ತು ಕೆಲವೊಬ್ರು ನಿಮ್ಮ ಕಾಸ್ಟಿಂದ ಜನನ, ಹಿಂದೂ ಕಾಸ್ಟಿನ ಜನನ ಅದಕ್ಕೆ ರೊಕ್ಕ ಕೊಡೋದು, ಬಾಂಡ್ ಮಾಡಿಸ್ಕೊಳ್ಳೋದು ಇಂಥ ಎಲ್ಲ ಮಾಡಿದ್ರು. ಇಲ್ಲೇ ನನ್ನ ಕಡೆ ಬಾಂಡ್ಸು ಇದ್ದಾವೆ. ಮತ್ತು ನಾನು ವಿಚಾರ ಮಾಡಿದೆ, ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಇರ್ಬೋದು ಅಂಥೇಳಿ. ಅದಕ್ಕೆ ನಾನು ತೊಗೊಂಡಿದ್ದೆ. ಜೇರ್ ಖರ್ಚೆ ಯಾರು ಅವರು ಎಲ್ಲ ತೊಗೊಂಡಿಲ್ಲ ಹಾಕಿದ್ರೆ ನಾನು ಅವ್ರಿಗೆ ಕಮಿಟಿದವ್ರಿಗೆ ಗಮನಕ್ಕೆ ತಂದೆ ತೊಗೊತಿದ್ದೆ. ಈಗ ಜಗದೀಶ್ ಅಣ್ಣ ಏನು ಸಣ್ಣ ಮನುಷ್ಯ ಅಲ್ಲ, ನಮ್ಮ ಮುಡುಗೋಡಿನಲ್ಲಿ ಒಂದು ಸ್ಟ್ರಾಂಗ್ ಮತ್ತು ಒಳ್ಳೆ ಮನುಷ್ಯ. ಅವ್ರ ಹೆಸರಿಂದ ಅವ್ರಿಗೆ ಫ್ರಂಟ್ ಲೈನ್ ಇದ್ದು ದೇವಸ್ಥಾನದಿಂದ ಕಮಿಟಿದವ್ರು ಇಬ್ಬರು ಜನ ಶಾಮೀಲಾಗಿ ಅವ್ರಿಗೆ ಸಂಸ್ಕಾರ ಮಾಡ್ಯಾರ ಅಂಥೇಳಿ ನನಗೆ ಪಕ್ಕಾ ಮಾಹಿತಿ ಇತ್ತು. ಮತ್ತು ಅದು ಹುಡುಗರು ಹೇಳಿದ್ರು. ಅದೇ ಕಾರಣಕ್ಕೆ ನಾನು ಅಲ್ಲಿ ತೊಗೊಂಡ್ರೆ ಏನು ಅಬ್ಜೆಕ್ಷನ್ ಇಲ್ಲ ಇರ್ಬೋದು ಬಿಡಪ್ಪ ಅಂಥೇಳಿ ನಾನು ತೊಗೊಂಡಿದ್ದೆ. ಮತ್ತು ಅದ್ರಾಗ ನಿಮ್ಗೆ ಹೇಳಬೇಕಂತ ಹೇಳಿದರೆ, ನಂದು ನಂಬಿಕೆನೂ ಅದು ತಾಯಿ ಮೇಲೆ ನನಗೆ ಭಾಳ ನಂಬಿಕೆ ಇದೆ. ಅದೇ ಕಾರಣದಿಂದ ಹೋದ ವರ್ಷ ಅಲ್ಲಿ ನಾನು ಮುಂದೆ ನಿಂತು ಅಲ್ಲಿ ಹೋರಿ ಹಬ್ಬದ ಕಾರ್ಯಕ್ರಮ ಮಾಡಿದೆ. ಮತ್ತು ಆ ತಾಯಿ ಕಡೆ ನಾನು ಬೇಡ್ಕೊಂಡು ಬಂದಿದ್ದೆ, ತಾಯಿ ನನಗೆ ಏನಾದರೂ ಒಂದು ಒಳ್ಳೆ ದಾರಿ ತೋರಿಸಂಥೇಳಿ. ಮತ್ತು ಆ ಹೊಲ ನನ್ನ ಹೆಸರಿಂದ ಏನು ಆಯ್ತಲ್ಲ ನನ್ನ ನಸೀಬಿಗೆ, ಆ ತಾಯಿನ ಆಶೀರ್ವಾದ ಮಾಡಿದ ಅಂಥೇಳಿ ನಾನು ಭಾಳ ಖುಷಿಯಾಗಿದ್ದೀನಿ. ಮತ್ತು ಏನಿಲ್ಲ, ನನಗೆ ನಮ್ಮ ತಾಯರ ಮನೆಯೂ ಅಲ್ಲೇ, ಪೋಕಾಗಿಯವ್ರ ಮಂತನೂ ಅಲ್ಲೇ, ನಾವು ಅಲ್ಲೇ ಹುಟ್ಟಿ ಅಲ್ಲೇ ಆಡಿ ಅಲ್ಲೇ ಬೆಳೆದವ್ರು. ನನಗೆ ಅಷ್ಟು ಮ್ಯಾನರ್ಸ್ ಇದೆ, ಯಾವುದು ತೊಗೋಬೇಕು ಯಾವುದು ತೊಗೋಬಾರ್ದು ಅನ್ನೋದು. ಅದ್ರಾಗ ಕಮಿಟಿನಾಗ ಇದ್ದವರು ಕೆಲವೊಬ್ಬರೆಲ್ಲ ಅವ್ರ ತಲೆ ಓಡಿಸಿ ಇನ್ನೊಬ್ಬಂದು ಹೆಸರು ಮಾಡಿ ಹಿಂದೆ ಇವ್ರು ಇದ್ದು ಮಾಡ್ಯಾರ ಅಂಥೇಳಿ ನನಗೆ ಪಕ್ಕಾ ಪ್ರೂಫ್ ಇದ್ದಿದ್ದಕ್ಕೆ ನಾನು ಅದ್ರಾಗ ಕೈ ಹಾಕಬೇಕಾಯ್ತು. ಇಲ್ಲಾಂದ್ರೆ ಕಮಿಟಿನಾಗ ಇದ್ದವರು ಒಳ್ಳೆ ಜನ ನಮ್ಗೆ ಪರಿಚಯ ಇದ್ದಾರೆ, ಭಾಳ ಒಳ್ಳೆಯವ್ರು ಇದ್ದಾರೆ. ನಾನು ಅವ್ರ ಗಮನಕ್ಕೆ ತರ್ತಿದ್ದೆ. ಅದು ಈಗ ಇನ್ನೊಬ್ಬ ತಿನ್ನೋ ಅಂತಾನೆ ನಾನು ಯಾಕೆ ತಿನ್ನಬಾರ್ದನ್ನೋ ನಿಯತ್ತಿಂದ ನಾನು ಅದಕ್ಕೆ ಕೈ ಹಾಕಿದ್ದೆ. ಇಲ್ಲ ಅಂತ ಹೇಳಿದ್ರೆ ನಾನು ಅದ್ರಾಗ ಕೈ ಹಾಕಿಲಾಗಿದೆ. ಅದರಲ್ಲಿ ಏನಾದರೂ ಕಮಿಟಿದವ್ರಿಗೆ ಮನಸ್ಸಿಗೆ ಏನಾದ್ರು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ನನಗೆ ಕ್ಷಮಿಸಬೇಕು, ಕೈ ಮುಗಿದು ನಾನು ಕೇಳ್ಕೊತೀನಿ. ಏನಾದರೂ ಇದ್ರೆ ನನಗೆ ಕರೆದು ನೀವು ಚರ್ಚೆ ಮಾಡಿರಿ. ನಾನು ಯಾವತ್ತೂ ಹಿರಿಯರಿಗೆ ಗೌರವ ಕೊಟ್ಟೀನಿ. ಆ ತಾಯಿ ಅಂಗಳದಾಗ ಕುಂತು ನಾನು ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಿಮ್ಗೆ ರಾಜಕೀಯ ಅಂದರೆ ನಿಮ್ಮ ತಂದೆಯವರು ರಾಜಕೀಯದಲ್ಲಿದ್ದಾರೆ, ಒಳ್ಳೆಯ ಒಂದು ಗೌರವಯುತ ಸ್ಥಾನದಲ್ಲಿದ್ದಾರೆ. ಅವರ ರಾಜಕೀಯವಾಗಿ ಆ ದುಶ್ಮನಿ ಇದೆಯೋ ಅಥವಾ ನಿಮ್ಮ ವೈಯಕ್ತಿಕ ವ್ಯವಹಾರದಲ್ಲಿ ದುಶ್ಮನಿ ಇದೆಯೋ ಅಂತೇಳಿ? ವ್ಯವಹಾರದಲ್ಲಿ ನಮ್ಮ ತಂದೆಯವ್ರಿಗೆ ದುಶ್ಮನಿನೇ ಇಲ್ಲ, ಅವ್ರಿಗೆ ಭಾಳ ಪ್ರೀತಿ ಮಾಡ್ತಾರೆ ಜನ. ಅವರು ಹಂಗಿದ್ದಿದ್ದಕ್ಕೆ ಇವತ್ತು ನೀವು ಆದರೂ ನಮ್ಮ ತಂದೆಯವ್ರ ಬಗ್ಗೆನೂ ಮಾತಾಡಿ ನನಗೆ ಪ್ರೀತಿಯಿಂದ ನೋಡೋ ಅಂತೀರಿ. ನಮ್ಮ ತಂದೆಯವ್ರ ಹೆಸರು ಭಾಳ ಚಲೋ ಐತಿ. ನಾನು ತಪ್ಪು ಮಾಡಿದ್ದೀನಿ, ಕೆಲವೊಂದು ನಮ್ಮ ಧರ್ಮದಾಗಿ ಇಲ್ದಿದ್ದ ಕೆಲಸ ನಾನು ಮಾಡಿದ್ದೀನಿ. ಏನೋ ನಂದು ಸಾಲ ಇದ್ದಿದ್ದಕ್ಕೆ ಏನೋ ಮಾಡಿ ಈಗೆಲ್ಲ ಮುಗಿಸಿನಿ. ಅದು ಇದರ ನಂತರ ಯಾವುದು ನಾನು ಆ್ಯಕ್ಟಿವಿಟೀಸ್ ಮಾಡೋದಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ಮತ್ತು ನನಗೆ ಎಲ್ಲ ಹಿರಿಯರು, ನನಗೆ ಬೇಕಾದವರು, ನನಗೆ ಪ್ರೀತಿ ಮಾಡೋರು, ಹಿರಿಯ ಆಫೀಸರ್ಸ್ ಎಲ್ಲರೂ ಕರೆದು ನನಗೆ ಒಂದು ಏನೋ ಡೈರೆಕ್ಷನ್ ಹೇಳಿದ್ದಾರೆ, ಹಿಂಗೆ ಮಾಡ್ಕೊಂಡು ಹೋಗಪ್ಪ ಜೀವನದಲ್ಲಿ, ಯಾಕೆ ಇಲ್ಲಿಗೆಲ್ಲಿ ಮಾಡ್ತೀವಿ, ಇದೆಲ್ಲ ಬೇಡ ಅಂಥೇಳಿ ನಾನು ಎಲ್ಲರೂ ಕ್ಲೋಸ್ ಮಾಡ್ತಾಯಿದ್ದೀನಿ. ನಮಗೂ ಸಾಕಷ್ಟು ಜಮೀನು ಐತಿ. ನಮ್ಮ ಅಜ್ಜರದ್ದು ನೋಡ್ರಿ 100 ಎಕರೆ ಜಮೀನು. ನಾನು ಆಸ್ತಿದವನು ಮೊಮ್ಮಗ, ನಮಗೂ ಸಾಕಷ್ಟು ಆಸ್ತಿ ಐತಿ. ಆ ಆಸ್ತಿನಾಗ ತೋಟ ಮಾಡಿ ನನ್ನ ಜೀವನ ನಾನು ಮುಂದೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ, ಮತ್ತೇನಿಲ್ಲ. ಈ ಕೇಸ್ನೊಳಗಡೆ ಯಾವ ರೀತಿ ನಿಮ್ಮ ಮುಂದಿನ ಹೆಜ್ಜೆಗಳು ಏನಿರ್ತದೆ? ಅಂದರೆ ಈಗ ಆರೋಪಗಳು ಬಂದದೆ, ಸಾಕಷ್ಟು ಆರೋಪ ಬಂದದೆ, ನಿಮ್ಮ ಕುಟುಂಬದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಿರ್ತದೆ. ಅಂದರೆ ನಿಮ್ಮದು ಒಂದು ನಿಮ್ಮ ತಂದೆಯವರು ಗೌರವಯುತವಾಗಿದ್ದಾರೆ, ಅವ್ರಿಗೊಂದು ಚರ್ಚೆಗಳಾಗ್ತದೆ. ಅವ್ರು ನಿಮಗೇನು ಸಜೆಷನ್ ಕೊಟ್ಟಿದ್ದಾರೆ? ನಮ್ಮ ತಂದೆಯವರು ಏನಂತಾರೆ, ನೋಡಪ್ಪ ನಾನು ಸಮಾಜದಿಂದ ಹಿರಿಯ, ನಾನು 10 ಜನರದ ನಿರ್ಣಯ ನಾನು ಮಾಡ್ತೀನಿ. ನಾಳೆ ನಾನು ತಲೆ ಬಾಗುವಂಗೆ ಕೆಲಸ ನೀನು ಮಾಡಬಾರ್ದು. ಯಾರ್ದು ಏನು ಕೊಡೋದೈತಿ ಕೊಟ್ಟು ಖುಲ್ಲ ಮಾಡಬೇಕು. ಆ ಹುಡುಗರು ನೋಡು, ಅವರು ತಂದೆ ತಾಯಿರು ಇಲ್ಲ ಅಂಥೇಳಿ ನನಗೆ ನ್ಯೂಸ್ ಇದೆ, ಅವ್ರಿಗೂ ಅನ್ಯಾಯ ಆಗಬಾರ್ದು. ಏನು ನಿನ್ನ ಮಾತಿನ ಪ್ರಕಾರ ನೀನು ನಡ್ಕೊಂಡು ಅದು ನಮ್ಮ ಮುಂದೆ ಹೇಳು, ನಾ ಅದೆಲ್ಲನೂ ಅವ್ರದ್ದು ಬಗೆಹರಿಸೋಣ ಅಂಥೇಳಿ ಹೇಳಿದ್ದಾರೆ ಅವರು. ಮತ್ತು ಅವರು ಹೇಳಿದರು ಕೂಡ, ಅವರು ಹೇಳಿಲ್ಲ ಅಂತ ಹೇಳಿದರು. ನಾನು ಸ್ವ ಇಚ್ಛೆಯಿಂದ ನಾನು ಏನು ಮಾತಾಡಿದ್ದೀನಿ ಅದ್ರಾಗ ಒಂದು ಎಳ್ಳಷ್ಟು ಹಿಂದೆ ಮುಂದೆ ಆಗ್ಲಾರ್ದಂಗೆ ನಾನು ಮಾಡ್ಕೊಳ್ಳೋದು ನನಗೆ ಆಸೆ ಐತಿ. ಅವ್ರ ಕೇಸ್ ಮಾಡಲಿ, ಮಾಡದೇ ಇರಲಿ, ಅವ್ರ ಕೋರ್ಟಿಗೆ ಹೋಗಲಿ, ಹೋಗದೇ ಇರಲಿ,
ಆದರೆ ನಂದು ಒಂದು ಸಜೆಷನ್ ಏನಂತ ಹೇಳಿದ್ರೆ ಆ ಹುಡುಗರಿಗೆ ಅವರು ಒಳ್ಳೆಯವರು, ಅವ್ರಿಗೆ ನಾನು ನನ್ನ ಮಕ್ಕಳ ಸಂಬಂಧ ನಾನು ಮಾಡಿದ್ದಾದ, ಇನ್ನೊಬ್ಬರು ಮಕ್ಕಳದ ತಲೆ ಒಡೆದು ಮಾಡುವಂಥ ಅವಶ್ಯಕತೆ ನನಗೆ ಇಲ್ಲ. ನಾನು ಮಾಡಿದರೆ ನನ್ನ ಮಕ್ಕಳಿಗೆ ತಟ್ಟೋದು ಇಲ್ಲ. ಅದು ನಾನು ಆ ಉದ್ದೇಶದಿಂದ ಅವ್ರಿಗೆ ಒಂದು ಮಾತು ಹೇಳೋದು ಏನು ಹೇಳಬೇಕಂತ ಹೇಳಿ ಬಯಸ್ತೀನಿ ಅಂದರೆ, ಅವ್ರು ಬರಲಿ, ಅವ್ರಿಗೆ ಏನು ಮಾತು ಕೊಟ್ಟೀನಿ ಅದ್ರ ಪ್ರಕಾರ ನಾನು ಮಾಡ್ತೀನಿ. ಮತ್ತು ಕೋರ್ಟ್ ಥ್ರೂ ಮಾಡ್ಕೊತೀನಿ ಅಂತ ಹೇಳಿದರೆ ಅದಕ್ಕೂ ವೆಲ್ಕಮ್. ಲಾಸ್ ಆಗೋದು ಅವ್ರಿಗೆ ಇವತ್ತು ಸಿಗೋದು 10 ವರ್ಷದ ನಂತರ ಸಿಗ್ತೈತಿ ಅಷ್ಟೇ, ಮತ್ತೇನಿಲ್ಲ. ಏನು ಇದಿಷ್ಟು NMD ಜಮೀರ್ ಅಹ್ಮದ್ ದರ್ಗಾವಾಲೆ ಅವರು ಹೇಳುವಂಥ ಮಾತು, ನಾನು ಕೊಟ್ಟ ಮಾತಿನಂಗೆ ನಡ್ಕೊಳ್ತೀನಿ, ಇಲ್ಲಿ ಕಿಡ್ನ್ಯಾಪು ಆಗಿಲ್ಲ, ಯಾವುದೇ ವಂಚನೆಯೂ ಆಗಿಲ್ಲ, ಅವರೆಲ್ಲ ಆರೋಪ ಮಾಡ್ತಿರ್ತಕ್ಕಂಥದ್ದು ಸುಳ್ಳಿದೆ, ಇದರಲ್ಲಿ ಯಾರೋ ಪಿತೂರಿ ಮಾಡ್ತಿದ್ದಾರೆ, ಅವ್ರ ಹಿಂದೆ ನಿಂತ್ಕೊಂಡು ಈ ಒಂದು ಪಿತೂರಿಗೆ ಅವರು ಕಾರಣೀಕರ್ತರಾಗ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ಆ ಹುಡುಗರು ಒಳ್ಳೆಯವರಿದ್ದಾರೆ, ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಆದರೆ ಇದೊಂದು ಆರೋಪಕ್ಕೆ ಸ್ಪಷ್ಟವಾಗಿ ಪೊಲೀಸರ ತನಿಖೆ ನಂತರ ಮತ್ತು ಅವರು ಎಲ್ಲವನ್ನೂ ಸ್ವಾಗತ ಮಾಡ್ತಾರೆ. ಪೊಲೀಸರ ತನಿಖೆಯಿಂದ ನಂತರ ಕೋರ್ಟ್ನಲ್ಲಿ ಯಾವ ರೀತಿ ತೀರ್ಮಾನ ಆಗುತ್ತೆ ನಾನು ಬದ್ಧನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ವಿನಾಯಕ್ ಹಾಗೂ ಅನಿಲ್ ಜೊತೆ ಸಂತೋಷ್ ಶೆಟ್ಟಪ್ಪನವರ್, ಪಬ್ಲಿಕ್ ಫಸ್ಟ್ಗಾಗಿ.